ವೇತನ ಕಾಯ್ದೆಯನ್ನ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಕನಿಷ್ಠ ವೇತನ ಕಾಯ್ದೆಯನ್ನ ಬೇಕೇ ಬೇಕು, ಬೇಕೇ ಬೇಕು. ನಾನು ಪ್ರಭಾಕರ್ ನಾಗರಮುನಿತಳ ಅಧ್ಯಕ್ಷ, ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಬೆಳಗಾವಿ. ನಾವು ಇಲ್ಲಿ ಮಿನಿಮಮ್ ವೇತನವನ್ನು ಜಾರಿಗೆಯನ್ನು ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಇಲ್ಲಿ ಎಲ್ಲ ಕೂಡ್ಕೊಂಡಿದ್ದೀವಿ. ಈಗ ಒಂದು ರಾಷ್ಟ್ರದ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಸಣ್ಣ ಕೈಗಾರಿಕೆಗಳಿಗೆ ಮೇನ್ ಆಗುತ್ತೆ. ಉದ್ದಿಮೆಯಿಂದ ಮಾತ್ರ ಒಂದು GDP ಮುಖಾಂತರ ಒಂದು ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಆಗಬಹುದು. ಬಟ್ ಯಾವಾಗ ನೀವು ಯಾವ ಕೈಗಾರಿಕೆಗಳೇ ಅವಾಗ ಉದ್ಯಮಿದಾರಿ ಯಾವಾಗ ತೊಂದರೆ ಸೃಷ್ಟಿ ನಿರ್ಮಾಣ ಆಗುತ್ತೆ, ಅವಾಗ ಈ ಸರ್ಕಾರ ಏನಿರುತ್ತೆ ಅದನ್ನ ಇಮಿಡಿಯೇಟ್ ಆಗಿ ಅವ್ರ ಬಗ್ಗೆ ಕಾಳಜಿ ವಹಿಸಿ ಈಗೇನು ಇಶ್ಯೂಗಳು ಇರ್ತಾವ ಅದನ್ನ ಇಮಿಡಿಯೇಟ್ ಆಗಿ ಪರಿಣಾಮಕಾರಿಯಾಗಿ ಅದಕ್ಕೆ ಒಂದು ಉತ್ತರ ಕೊಡಬೇಕು. ಅದನ್ನ ಸೊಲ್ಯೂಷನ್ ಇಶ್ಯೂಗಳನ್ನ ಸಾಲ್ವ್ ಮಾಡಬೇಕು. ಅದಕ್ಕೆ ನಾವು ಈ ಎಲ್ಲ ಅಸೋಸಿಯೇಷನ್ ಮುಖಾಂತರ ನಮ್ಮ ಏನು ಬೆಳಗಾವಿ ಜಿಲ್ಲೆ ಎಷ್ಟೊಂದು ಅಸೋಸಿಯೇಷನ್ ಎಲ್ಲದರ ಮುಖಾಂತರ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಇಲ್ಲಿ ಒಂದು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ನಾವೆಲ್ಲ ಕೂಡಿದ್ದೀವಿ. ಯಾಕಂದ್ರೆ ಮಿನಿಮಮ್ ವೇಜಸ್ ಹೆಚ್ಚು ಮಾಡೋದ್ರಿಂದ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳ ರೇಟ್ ಹೆಚ್ಚಾಗುತ್ತೆ. ಬಟ್ ಸುತ್ತಮುತ್ತಲು ಇರೋ ಏನು ನಮ್ಮಲ್ಲಿ ಇವು ಸ್ಟೇಟ್ಗಳಿದ್ದಾವೆ ಅದರಲ್ಲಿ ತುಂಬಾ ಕಡಿಮೆ ರೇಟ್ಸ್ ಇದೆ. ಈಗ ಎಕ್ಸಾಂಪಲ್ ಒಂದು ಗುಜರಾತ್ ಹಿಡ್ಕೊಂಡ್ರೆ 13,200 ರೂಪಾಯಲ್ಲಿ 1/6/2026ರಿಂದ ಮಿನಿಮಮ್ ವೇಜಸ್ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಮಾತ್ರ 26,000 ರೂಪಾಯಿ ಒಂದು ಮಿನಿಮಮ್ ವೇತನ ಜಾರಿಗೆ ತರೋದಕ್ಕೆ ನೋಡ್ತಾ ಇದ್ದಾರೆ. ಇದರ ಮುಖಾಂತರ ಸಣ್ಣ ಕೈಗಾರಿಕೆಗಳಂತೂ ಇಮಿಡಿಯೇಟ್ ಆಗಿ ಕ್ಲೋಸ್ ಆಗುತ್ತವೆ. ಅದರ ಮುಖಾಂತರ ಸಣ್ಣ ಕೈಗಾರಿಕೆಗಳ ಮುಖಾಂತರ ಒಂದೊಂದಾಗಿ ದೊಡ್ಡ ಕೈಗಾರಿಕೆಗಳು ಹಾಗೂ ಉದ್ಯೋಗಗಳು ಎಲ್ಲ ಕ್ಲೋಸ್ ಆಗುತ್ತವೆ. ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಹೆಚ್ಚಾಗುತ್ತೆ ಹೊರತು ಎಂಪ್ಲಾಯ್ಮೆಂಟ್ ಏನು ಅವ್ರದ್ದು ಏನು ಇಶ್ಯೂ ಅದ ಕಡೆ ಸಾಲ್ವ್ ಆಗೋದಿಲ್ಲ. ಅದಕ್ಕೆ ಏನು ಹೊಸ ಒಂದು ಸರ್ಕಾರ ರಚನೆ ಆಗ್ತಿದೆ. ದಯವಿಟ್ಟು ತಾವು ನಮ್ಮ ಉದ್ಯೋಗಿಗಳ ಒಂದು ಆಕಾಂಕ್ಷೆ ಒಂದು ಅವ್ರದ್ದೇನು ವಿಚಾರ ಇದೆ ಅವ್ರದ್ದೇನು ಇಶ್ಯೂ ಇದೆ ತಾವು ಇಮಿಡಿಯೇಟು ಕೇಳಿಸ್ಕೊಂಡು ಅದನ್ನ ಇಮಿಡಿಯೇಟ್ ಇಫೆಕ್ಟ್ ಆಗಿ ಅದನ್ನ ನೀವು ಸಾಲ್ವ್ ಮಾಡದೇ ಹೋದರೆ ನೀವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ರಾಷ್ಟ್ರವೂ ತೊಂದರೆಗೆ ಸಿಕ್ಕಾಗುತ್ತೆ, ಇಡೀ ಇರೋ ಸರ್ಕಾರಕ್ಕೂ ತೊಂದರೆ ಬರುತ್ತೆ. ಅದಕ್ಕೆ ದಯವಿಟ್ಟು ಈ ಮಿನಿಮಮ್ ವೇಜಸ್ ಬಗ್ಗೆ ಆಲೋಚನೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಇದ್ರ ಬಗ್ಗೆ ಒಂದು ಕ್ರಮ ತಗೊಂಡು ಎಲ್ಲ ಉದ್ಯೋಗಕರಿಗೂ ಹಾಗೂ ಎಲ್ಲ ಉದ್ಯೋಗಿಗಳಿಗೂ ಒಂದು ಸಹಕಾರವನ್ನು ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ.